ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ಆಶಾ. ಏನಂದರೆ, ಒಂದು ತೋಟದ ಕಡೆ ಹೋಗ್ತಾ ಇದ್ವಿ. ಹಾಗೆ ದಾರೀಲಿ ಈ ರೇಷ್ಮೆ ಗಿಡನ ನೋಡಿದ್ದು. ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಹೋಗಬೇಕಾದ್ರೆ ಎಲ್ಲ ನನ್ನ ಫ್ರೆಂಡ್ ಅಪ್ಪಾಜಿಯವರೇ ಈ ಗಿಡನ ಹಾಕ್ತಾಯಿದ್ರು ತೋಟದಲ್ಲಿ. ನಾವು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿರೋ ಗಿಡ ಇದು. ಏನಂದರೆ, ಸ್ಕೂಲಿಂದ ಬರ್ತಿದ್ದಂಗೆ ಬ್ಯಾಗ್ ಇಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಕ್ಕೊಂಡು ಓಡಿಬಿಡ್ತಿದ್ವಿ ಈ ರೇಷ್ಮೆ ಗಿಡದ ತೋಟಕ್ಕೆ. ರೇಷ್ಮೆ ಗಿಡ, ಇಪ್ಪು ನೇರಳೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಗೊತ್ತಿಲ್ಲದನೂ ಇರ್ಬೋದು. ಇದನ್ನೆಲ್ಲೋ ದೂರದಲ್ಲಿ ಯಾವುದೋ ಒಂದು ರೀತಿಯ ಪ್ಲ್ಯಾಂಟ್ ಥರನೂ ನೋಡಿರ್ಬೋದು. ಆದರೆ ನಾವು ಚಿಕ್ಕಂದಿನೂ ಇದ್ರ ಜೊತೆಗೆ ಬೆಳ್ಕೊಂಡು ಬಂದಿರೋದು. ಈ ಗಿಡದಲ್ಲಿ ಹಣ್ಣು ಬಿಡುತ್ತಲ್ಲ, ಇದನ್ನು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಆ ರುಚಿನ ಬಲ್ಲವನಿಗೆ ಗೊತ್ತು. ನಾವಂತೂ ಬಗ್ಕೊಂಡು ನಿಧಾನಕ್ಕೆ ಈ ಸಣ್ಣ ಮೊಲದ ಮರಿಗಳು ಓಡಾಡ್ತಿರ್ತಾವಲ್ಲ, ಆ ರೀತಿಯಾಗಿ ಗಿಡದಿಂದ ಗಿಡಕ್ಕೆ ಆರಿಸ್ಕೊಳ್ತಾ ಫುಲ್ ಕಪ್ಪಾಗಿರೋ ಹಣ್ಣನ್ನ ಆರಿಸಿ ನನಗಿಷ್ಟು ಸಿಕ್ತು ಅಂತೇಳಿ ತಿಂತಾಯಿದ್ವಿ. ಸೊ ಇವತ್ತು ಆ ಒಂದು ರೇಷ್ಮೆ ಪೀಡೆ ಬಗ್ಗೆ ಯಾಕೆ ನಾನು ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಹಿತಿಯನ್ನು ನಿಮಗೂ ಸಹ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆಲ್ಲ ಇರುತ್ತೆ ರೇಷ್ಮೆ ಬೆಳೆನ ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದರೂ ರೇಷ್ಮೆ ಬೆಳೆ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ಅವರನ್ನು ಕೇಳಿಬಿಟ್ಟು ಎಕ್ಸ್ಟ್ರಾ ಮಾಹಿತಿಯನ್ನು ನಿಮಗೆ ಹತ್ರ ಶೇರ್ ಮಾಡಲಿಕ್ಕೆ ಬರ್ತೀನಿ. ಯಾಕಂದರೆ ನಾನಿವತ್ತು ಮೀಟ್ ಮಾಡ್ತಿರೋ ಕೃಷಿಕರು 20-25 ವರ್ಷಗಳಿಂದನೂ ಸಹ ಈ ರೇಷ್ಮೆ ಕೃಷಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿನೂ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಖಂಡಿತ ಹೇಳಿ, ನಾನು ಅವ್ರ ಹತ್ರ ಕೇಳಿಬಿಟ್ಟು ನಿಮಗೆ ಆನ್ಸರ್ನ ಕೊಡ್ತೀನಿ. ಹಾಗೆಯೇ ರೇಷ್ಮೆ ಹೊಲದಲ್ಲಿ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ಫುಲ್ಲು ಗ್ರೀನ್ ಇರುತ್ತೆ. ನೀವು ನೋಡ್ತಿರ್ಬೋದು ಯಾವ ಕಲರಲ್ಲಿ ಇರುತ್ತೆ ಅಂತೇಳಿ. ಈ ಒಂಥರ ಪೂರ್ತಿ ಹಸಿರು ಅಲ್ಲ, ಸ್ವಲ್ಪ ಎಲ್ಲೋನೂ ಅಲ್ಲ, ಒಂಥರ ಮಿಕ್ಸ್ ಇರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇರ್ತೀವಿ. ಇಡೀ ಹೊಲ ಎಲ್ಲೋ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಅವು ನಮಗಿಂತ ಎತ್ತರವಾಗಿ ಬೆಳೀತವೆ. 7-8 ಅಡಿ 9 ಅಡಿ ತನಕನೂ ಬೆಳೀತಾ ಹೋಗ್ತವೆ. ಈಗ ಇದು ಚಿಕ್ಕದಿದೆ ಗಿಡ. ಅವ್ರು ರೇಷ್ಮೆ ಬೆಳೆಯೋರು ಹೆಂಗೆ ಬೆಳೀತಾರೆ ಅಂದರೆ ಅಕ್ಕಪಕ್ಕದಲ್ಲೇ 2 ರೀತಿಯಾಗಿ ಬೆಳ್ಕೊಂಡು ಹೋಗ್ತಾರೆ. ಒಂದು ಬಳಸ್ತಾ ಇರ್ತಾರೆ, ಇನ್ನೊಂದು ಬೆಳೀತಾ ಇರುತ್ತೆ. ಈ ಒಂದು ಹುಳದ್ದು ಸೀಸನ್ ಮುಗಿದ ತಕ್ಷಣ ಮತ್ತೆ ಇನ್ನೊಂದು ಸೆಟ್ ಹುಳ ತರ್ತಾರಲ್ವ, ಆಗ ಅದಕ್ಕೂ ಬೇಕು ಅಂತೇಳಿ ಕಾಣ್ತಿರ್ಬೋದು ನಿಮಗೆ ಅಕ್ಕಪಕ್ಕ ಡಿಫ್ರೆನ್ಸು. ನೋಡಿ, ನಾನೀಗ ಬಂದಾಗ ಏನಾಗಿದೆ ಅಂದರೆ ಆಲ್ರೆಡಿ ರೇಷ್ಮೆ ಕೃಷಿಯ ಲಾಸ್ಟ್ ಎಂಡಿಂಗ್ ಏನು ಮೊಟ್ಟೆ ಎಲ್ಲ ಬಿಡಿಸಿ ಮಾರಲಿಕ್ಕೆ ರೆಡಿ ಮಾಡಿ ಇಡೋವಂಥ ಟೈಮ್. ಅಂದರೆ ಮೊಟ್ಟೆನ ಕ್ಲೀನ್ ಇರೋದು, ಹಾಳಾಗಿರೋದು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿರೋ ಟೈಮು. ಪರವಾಗಿಲ್ಲ, ಆದ್ರೂ ಆ ರೈತರಿಂದ ಏನು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಬನ್ನಿ ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡೋಣ. ಸೊಸೆ ಹಾಕ್ಬೇಕು. ಅಂದರೆ ರೇಷ್ಮೆ ಗಿಡ. ಹಾಂ, ಸೊಸೆ ಹಾಕಿದ ಮೇಲೆ ಅದು 3 ತಿಂಗಳಿಗೆ ಸೊಪ್ಪು ಬರುತ್ತೆ. ಹಾಂ ಸೊಪ್ಪು ಬಂದ್ಮೇಲೆ ಉಳುಕ್ ಹೇಳ್ತೀವಿ. ಹಾಂ ಹಾಂ ಮುಂಚೆಗೆಲ್ಲ ಮಟ್ಟೆ ತರ್ತಿದ್ವಿ, ಈಗೆಲ್ಲ ಚಾಕಿ ಹುಳ ಕೊಡ್ತಾರೆ 2ನೇ ಜರದ ಮೇಲೆ. ಹೌದಾ? ಯಾಕೆ ಆ ಥರ ಮಾಡಿದ್ದಾರೆ? ಈಗೆಲ್ಲ ಈಸಿ ಮೆಥಡ್ ಎಲ್ಲ ಅದಕ್ಕಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಂ 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 ಮೊದಲೆಲ್ಲ ಮೊಟ್ಟೆ ತಂದು ನೀವೇ ಅದು 1 ತಿಂಗಳು ಬೆಳಿ ಮೊಟ್ಟೆ ತಂದ್ರೆ. ಹಾಂ 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 ಇದು ಹುಳ ತಂದ್ರೆ 20 ದಿನದ ಬೆಳಿ. ಹೌದ್ರಾ? ಮೊದಲಿಗಿಂತ ಸ್ವಲ್ಪ ಕೆಲಸ ಸುಲಭ ಆಗಿದೆ. ಹಾಂ 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 ಆಮೇಲೆ ಇದನ್ನ ಯಾವ ರೀತಿ ನೀವು ಅಂದರೆ ಬೆಳೆಯೋದು ಹೆಂಗೆ, ಏನು ಹಂತವಾಗಿ ಸ್ವಲ್ಪ ನಮಗೆ ತಿಳಿಸ್ಕೊಡ್ರಿ. ಅಂದ್ರೆ 2ನೇ ಜರದಿಂದ ಇದು 2 ಜರಕ್ಕೆ ಹೋಗ್ತಾವ ಅವಾಗ ಕೊಡ್ತಾರೆ. ಅವು ಕೊಟ್ಟ ಮೇಲೆ ನಾವಿಲ್ಲಿ ಜರದದ್ದ ಎಬ್ಸಿ ಅಂತೀವಿ. ಎಬ್ಸಿ ಅಂದ್ಮೇಲೆ 5 ಮೇವು ಕೊಡ್ಬೇಕು. 2ನೇ ಜರದದ್ದ 3 ಜರಕ್ಕೆ ಹೋಗಕ ಮೇವು ಅಂದ್ರೆ ಯಾವ ರೀತಿ? ಸೊಪ್ಪು ಕೊಡ್ಬೇಕು, ಎಳೆ ಸೊಪ್ಪು ಕೊಡ್ಬೇಕು. ಸಣ್ಣ ಹುಳ ಇರ್ತಾವ, ಎಳೆ ಸೊಪ್ಪು ಕೊಡ್ಬೇಕು. ಹೆಂಗೆ ಗಿಡ ಕೊಯ್ಕೊಂಬಂದು ಹಂಗೆ ಹಾಕ್ತೀರಾ ಅಥವಾ ಅದನ್ನ ಕುಡಿ ಕೊಯ್ತೇವೆ. ಎಳೆಯಲ್ಲಿ 3 ಎಲೆ ಇರೋ ಅಂತ ಕುಡಿ. ಹಾಂ ಹಾಂ
ಅದನ್ನ ಚಿಕ್ಕದಾಗ ಕಟ್ ಮಾಡ್ತೀರಾ ಅಥವಾ ಹೆಂಗೆ? ಇಲ್ಲ 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 ಹಂಗ ಅದು ಹೆಂಗ್ ಕುಯ್ಕೊಂಬಂದಿರ್ತಾವ ಅದ್ ನಂಗೆ ಆಗ್ತದೆ. ಹೌದ್ರಾ? ಆಮೇಲೆ ಅದನ್ನ ಹೆಂಗೆ ದಿನ ಕ್ಲೀನ್ ಮಾಡ್ಬೇಕ್ರಾ ಅಥವಾ? ಇಲ್ಲ ಇಲ್ಲ ಅದು ಲಾಸ್ಟ್ ಒಮ್ಮೆಟ್ಗೆ ತೆಗಿಯೋದ ಮ್ಯಾಗ ಹಂಗ ತಿನ್ಕಂತ ಬರ್ತಿರ್ತದ. ನಾವು ಇಂಪ್ರೂವ್ಮೆಂಟ್ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾವ ಅಷ್ಟೇ. 12 ತಾಸು. ಹಂಗ ಆಮೇಲೆ 3 ದಿನ ಮೇವ್ ಹಾಕಿದ್ಮೇಲೆ ಮತ್ತೆ 3 ಜರಕ್ಕೆ ಹೋಗೋದು. ಇದನ್ನ ಜ್ವರ ಅಂತಾನೆ ಯಾಕೆ ಅದನ್ನ ಆ ರೀತಿನೇ? ನಾವು ಜ್ವರಕ್ಕೆ ಬಂದಾಗ ಮ್ಯಾಗಳ ಪರಿ ಏನಿರ್ತದಲ್ಲ ಅದನ್ನ ಬಿಡ್ತೀವಿ. ಅವು ಮೇವ್ ತಿನ್ನಲ್ಲ ಏನಲ್ಲ. ಮೇವ್ ಹಾಕಿದ್ರೆ ಹಂಗ ಸುಮ್ಮನೆ ನಿಂತ್ಕೊಂಡಿರ್ತದ. ಓಹೋ, ಅವಾಗ ಎಷ್ಟನೇ ಜ್ವರ ಅಂತ ನೀವು ತಿಳ್ಕೊಂತೀರಾ? ಈಗ 2ನೇ ಜ್ವರದಲ್ಲಿ ಎಬ್ಸಿಯನ್ ಇರ್ತಾವಲ್ಲ ಅದು 3ನೇ ಜ್ವರ ಅಂತ ಹೇಳ್ತೀವಿ. ಓಹೋ. ಆಮೇಲೆ ಈಗ ಗೂಡಿಗೆ ಬಿಡೋದು ಅಂತ ಹೇಳ್ತಾರಲ್ಲ, ಅದು ಯಾವಾಗ? ಗೂಡಿಗೆ ಬಿಡೋದಂದ್ರ ಅದು 4ನೇ ಜ್ವರದ್ದು ಎದ್ದು 8 ದಿವಸ ಮೇಯ್ತೈತೆ. 8 ದಿನ ಮೇದ್ಮೇಲೆ ಆಮೇಲೆ ಅದು ಹಣ್ಣೊಳಗ್ ಬರೋದು. ಹಣ್ಣೊಳಗ್ ಬಂದ ಚಂದ್ರಿಕೆ ಹಾಕ್ಬೇಕು. ಹೆಂಗ್ ಗೊತ್ತಾಗುತ್ತೆ ನಿಮಗದು? ಅದು ಅಲ್ಲ ಎಣಿಕೆ ಹಾಕಕ್ ಬರ್ತಾವ. ನೂಲ್ ಸೊಪ್ಪು ಹಾಕ್ತಾವಲ್ಲ, ಸೊಪ್ಪಿನ ಮೇಲೆ ಅಲ್ಲ ಎಣಿಕೆ ಹಾಕಕ್ ಎಳ್ದಾಡ್ದಿರ್ತದೆ. ಅವಾಗ ಹಣ್ಣೊಳಗ್ ಬಂದ ಅಷ್ಟೇ. ಅವಾಗ ನೀವು ಹುಳಗಳನ್ನೆಲ್ಲ ತೆಗೆದು ಗೂಡು ಕಟ್ಟೋದಕ್ಕೆ ಬಿಡ್ತೀರಾ? ಮೇಲೆ ಚಂದ್ರಿಕೆ ಹಾಕ್ಬಿಟ್ರೆ ಅದಕ್ಕ ಬಂದು ಕಟ್ಕೊಂತ ಹೋಗ್ತಾರೆ. ಹೌದ್ರಾ? ನೀವೇನ್ ಬಿಡೋ ಅವಶ್ಯಕತೆ ಇಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು ಬೆಳೆ? ಹೌದ್ರಾ? ಚೆನ್ನಾಗೆಲ್ಲ ನಿಮ್ಗೆ ಆದಾಯ ಎಲ್ಲ ಚೆನ್ನಾಗಿ ಸಿಕ್ಕಿದ್ಯಾ? ಖರ್ಚು ವೆಚ್ಚ ಎಲ್ಲ ಹೆಂಗಿರುತ್ತೆ ಇದರಲ್ಲಿ? ಇಲ್ಲ ಒಂದೊಂದು ಟೈಮ್ ಬೆಳೆ ವೇಟ್ ಹಾಕವ, ಅವು ಮಾಮೂಲಿ ಅವು ಎಲ್ಲ ಪರವಾಗಿಲ್ಲ ಚೆನ್ನಾಗಿ. ಅಂದ್ರೆ ರೇಟ್ ಎಲ್ಲ ಸಿಗುತ್ತಾ ಚೆನ್ನಾಗಿ? ಕಮ್ಮಿ ಆಗುತ್ತೆ. ಮಾಲ್ ಹೆಂಗ್ ಒಯ್ದಿರ್ತಾವ ಆಟ ಅದ್ರ ಮೇಲೆ ಡಿಪೆಂಡ್. ಎಲ್ಲಿ ನೀವೆಲ್ಲ ತಗೊಂಡೋಗಿ ಇದನ್ನ ಮಾರೋದು? ರಾಮನಗರ. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ? ಬೇರೆ ಕಡೆ ಮಾರ್ಕೆಟ್ ಐತ್ರಿ, ಅಲ್ಲಿ ಹೆಚ್ಚಿಗೆ ರೀಲರ್ಸ್ ಅವ್ರು ಇಲ್ಲ. ಅಲ್ಲಿ ರಾಮನಗರದಾಗ ಸಾಕಷ್ಟು ಜನ ಅದ್ರ, ಹಂಗಾಗಿ ಹೆಚ್ಚಿಗೆ ಡಿಮ್ಯಾಂಡ್ ಹೆಚ್ಚಿಗೆ. ನೀವ್ ಯಾವಾಗ್ಲೂ ಅಲ್ಲಿಗೆನ ತಗೊಂಡೋಗಿರೋದು? ಈ ರೇಷ್ಮೆಯಲ್ಲಿ ಒಂದೇ ತರದ್ದು ಬರುತ್ತಾ ಅಥವಾ ಏನಾದ್ರು ಬೇರೆ? 2 ತಳಿ ಐತಿ. ಹೌದ್ರಾ? ಒಂದು CB ಅಂತ, ಒಂದು CSR ಅಂತ. ಹೌದಾ? ಅದನ್ನ ಹೆಂಗೆ ಗುರುತಿಸೋದು? ಹಳದಿ ಗೂಡು ಬೇರೆ, ಬಿಳೆ ಗೂಡು ಬೇರೆ. ಓ ಹಂಗೆ. ಯಾವ್ದಕ್ಕೆ ಜಾಸ್ತಿ ಹೆಚ್ಚಿನ ಬೇಡಿಕೆ ಇದೆ? ಈಗ ಹೆಚ್ಚಿಗೆ ಬೇಡಿಕೆ ಅಂದ್ರೆ ಈ CSR ಗೆ ಐತಿ, ವೈಟ್ ಗೂಡು. ಒಂದು ವರ್ಷದಲ್ಲಿ ಈ ರೇಷ್ಮೆ ಬೆಳೆನ ಎಷ್ಟು ಸರಿ ನಾವು ಬೆಳಿಬೋದು? 6 ಬೆಳೆ ಬೆಳಿಬೋದ್ರಾ? ಅಂತರ ಎಷ್ಟಿರಬೇಕು ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ? ಒಂದು ಬೆಳೆ ಕಟಾವು ಮಾಡಿದ್ರೆ 40 ದಿವಸ ಬೇಕು. ಯಾಕೆ 40 ದಿನ? ಸೊಪ್ಪು ಸಾಲ್ಟೇಜ್ ಅಂತ ಬೆಳಿಬೇಕು. ಸೊಪ್ಪು ಈ ಲೆಕ್ಕಕ್ಕೆ ಬಂದ ನಾವು ಮಟ್ಟೆ ತೊಗೊಂಡ್ಬಿಟ್ರೆ ಆ ಲೆಕ್ಕಕ್ಕೆ ಸೀದಾ ನಾವು 4ನೇ ಜ್ವರ ಬರೋಕ್ಕೆ ಸೊಪ್ಪು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಅಂದರೆ ಒಂದು ವರ್ಷದಲ್ಲಿ 4 ಬೆಳೆಗಳನ್ನು ತೆಗಿಬೋದು. 6. ಓ, ಒಳ್ಳೆಯ ಆದಾಯ ಇದೆ ಹಂಗಾರೆ ರೇಷ್ಮೆಯಲ್ಲಿ. ಒಳ್ಳೆ ಬರೀ 300 ರೂಪಾಯಿ ಸಿಕ್ಕ್ರಿ ಅಂತ ಹೇಳ್ತಾರೆ. ಹೌದ್ರಾ? ಇವಾಗ ಹೆಂಗಿದ್ರಿ ಈಗಿನ ದಿನಗಳಲ್ಲಿ? 685. ಹಂಗಾರೆ ಒಳ್ಳೆ ಬೆಲೆ ಸಿಗುತ್ತೆ ನಿಮಗೆ ಇವಾಗ. ಮತ್ತೆ ಇದರಲ್ಲಿ ಏನಾರ ಗೂಡುಗಳನ್ನ ಆರಿಸೋದಿದೆಯಾ? ಅಂದರೆ ಒಳ್ಳೆ ಥರ ಗೂಡು? ವೇಸ್ಟ್ ಬೇರೆ ಐತಿ, ಗೂಡು ಬೇರೆ ಐತಿ, ಆಮೇಲೆ ಒಳ್ಳೆ ಗೂಡು ಬೇರೆ ಐತಿ. 3 ವೆರೈಟಿ ಮಾಡ್ತಾರೆ. ಆ 3ಕ್ಕೂ ಬೇರೆ ಬೇರೆ ಬೆಲೆ ಇದೆಯಾ? ಕೇಳಿದ್ರಿ ಅಲ್ವಾ? ರೇಷ್ಮೆ ಗೂಡನ್ನು ವರ್ಷಕ್ಕೆ ಎಷ್ಟು ಸಾರಿ ತೆಗಿಬಹುದು, ಎಷ್ಟು ಲಾಭನ ಮಾಡ್ಬೋದು ಅಂತೇಳಿ. ಇವರು ರೇಷ್ಮೆನ 25 ವರ್ಷಗಳಿಂದ ಮಾಡ್ಕೊಂಡು ಬಂದು ಸಕ್ಸಸ್ಸನ್ನು ಕಂಡಿರ್ತಕ್ಕಂಥವ್ರು. ಸೊ ಹಾಗಾಗಿ ಅವರಿಂದ ಸ್ವಲ್ಪ ಮಾಹಿತಿಯನ್ನು, ನನಗೆ ಈ ರೀತಿ ಕೆಲವೊಂದು ಡೌಟ್ಸ್ ಇರ್ಬೋದು ಅನ್ನೋ ಒಂದು ಸಮಸ್ಯೆಗಳಿಗೆ, ಒಂದು ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಂಡಿದೆ. ಇನ್ನೂ ಹೆಚ್ಚಿಗೆ ಯಾರಿಗಾದರೂ ಅದ್ರ ಮೇಲೆ ಕ್ವಶನ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನಾನು ಅವ್ರ ಹತ್ರ ಕೇಳಿಬಿಟ್ಟು ನಾನು ನಿಮಗೆ ಇಲ್ಲಿ ಆನ್ಸರನ್ನು ತಿಳಿಸ್ತೀನಿ. ಈ ರೀತಿಯಾಗಿ ರೇಷ್ಮೆ ಗೂಡು ಏನಂದರೆ, ಒಬ್ಬರು ಅದಕ್ಕೆ ಕಂಪಲ್ಸರಿಯಾಗಿ ಯಾವಾಗಲೂ ಇರಬೇಕಾಗತ್ತೆ, ಅದನ್ನ ನೋಡ್ಕೊಳ್ಳೇಬೇಕಾಗತ್ತೆ. ಇನ್ನೊಂದು, ಈ ರೇಷ್ಮೆ ಗೂಡಿನ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಸಪ್ಪಿಗೆ ಯಾವುದೇ ರೀತಿಯ ಔಷಧಿಯನ್ನು, ಇಂಗ್ಲೀಷ್ ಮೆಡಿಸನ್, ಕೆಮಿಕಲನ್ನು ಬಳಸೋದಿಲ್ಲ. ಆ ರೀತಿ ಏನಾದರೂ ಒಂದು ಸ್ವಲ್ಪ ತಾಕ್ತು ಅಂದರೂ ಸಹ ಆ ಹುಳುಗಳೆಲ್ಲ ಸತ್ತೋಗ್ಬಿಡ್ತವೆ. ಹಾಗಾಗಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ತಕ್ಕಂತಹ ಬೆಳೆ ಇದು. ಸೊ ನಾವೆಷ್ಟು ಸೊಪ್ಪುಗಳಿಗೆಲ್ಲ ಎಷ್ಟೊಂದು ಕೆಮಿಕಲೆಲ್ಲ ಯೂಸ್ ಮಾಡಿರ್ತಾರೆ, ಅದನ್ನೇ ಬಳಸ್ತೀವಿ. ಆ ರೀತಿಯಾಗಿ ಈ ಸೊಪ್ಪನ್ನು, ಈ ಕೃಷಿಯನ್ನು ಮಾಡೋ ಹಾಗಿಲ್ಲ. ಆ ಹುಳುಗಳು ತುಂಬಾ ಸೂಕ್ಷ್ಮವಾದಂಥವು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಔಷಧಿಗಳನ್ನು ಇಲ್ಲಿ ಸಿಂಪಡಿಸೋದಿಲ್ಲ. ಇಲ್ಲಿ ಏನಿದ್ರೂ ನಾವೀಗ ತಿಪ್ಪೆ ಗೊಬ್ಬರ ಅಂತೀವಲ್ಲ, ಅದನ್ನಷ್ಟೇ ಮಣ್ಣಿಗೆ ಮುಂಚೆನೇ ಹಾಕಿರ್ತಾರೆ. ಗಿಡ ನೆಡೋಕ್ಕಿಂತ ಮುಂಚೆ. ಗಿಡ ಅಂದರೆ ಇಷ್ಟಿಷ್ಟು ಉದ್ದ ಅರೆಗಳನ್ನು ಕಟ್ ಮಾಡಿಕೊಂಡು ಸಾಲಾಗಿ ತಂದು ಹಚ್ಚಿಬಿಟ್ಟು, ಅದಾದ ನಂತರ ಈ ಗಿಡ ಚಿಗುರ್ತಾ ಹೋಗುತ್ತೆ. ಒಂದು ಲೆವೆಲ್ ಹಂತಕ್ಕೆ ಇಷ್ಟು ಸೊಪ್ಪು ಬಂದ ಮೇಲೆ, ಅದಾದಮೇಲೆ ಹೋಗಿ ಹುಳುಗಳನ್ನು ತೊಗೊಂಡು ಬರ್ತಾರೆ. ಮುಂಚೆ ಮೊಟ್ಟೆನ ತಂದುಬಿಟ್ಟು ಇವರೇ ಏನು ಮಾಡ್ತಾಯಿದ್ರು ಅಂದರೆ, ಮೊದಲನೇ ಜ್ವರ, 2ನೇದು ಜ್ವರ ಅಂತಲೂ ಸಹ ಇವರೇ ಮಾಡ್ತಾಯಿದ್ರು. ಸೊ ಆವಾಗ ಕೆಲವೊಂದು ಸಲ ಏನಾಗ್ತಿತ್ತು ಅಂದರೆ, ಆ ಹೀಟಲ್ಲಿ ಇಡಬೇಕಾಗ್ತಿತ್ತು ಅವನ್ನ.
ಆ ಟೈಮಲ್ಲಿ ಅಂದರೆ ವೇರಿಯೇಷನ್ ಆಯಿತು ಅಂದರೆ ಹುಳುಗಳು ಸತ್ತೋಗ್ಬಿಡ್ತಿದ್ವು, ಬಂದಿರೋ ಅಮೌಂಟ್ ಸುಮ್ಮನೆ ಲಾಸ್ ಆಗಿಬಿಡ್ತಿತ್ತು. ಹಾಗಾಗಿ ಈಗ ಮೊದಲನೇ ಜ್ವರ, ಎರಡನೇ ಜ್ವರ ಆಗೋ ತನಕನೂ ಆ ತೋಟಗಾರ ಇಲಾಖೆಯಲ್ಲಿ ಅಥವಾ ಕೆಲವೊಂದು ಕೇಂದ್ರಗಳಿದ್ದಾವೆ, ಅಲ್ಲಿ ಅವನ್ನ ಕ್ಲೀನಾಗಿ ಆ 2 ಹಂತನ ಕಂಪ್ಲೀಟ್ ಮಾಡಿಬಿಟ್ಟು ಈಗ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಅದನ್ನ ತೊಗೊಂಡು ಬಂದು ಈಗ ಮಾಡ್ತಿದ್ದಾರೆ. ಇದನ್ನು ಮಾಡಲಿಕ್ಕೆ ಯಾವಾಗಲೂ ಒಬ್ಬರು ಇರಲೇಬೇಕಾಗತ್ತೆ. ಯಾಕಂದರೆ ಸಪ್ಪನ್ನು ತಂದು ಹಾಕಬೇಕು, ಸಪ್ಪನ್ನು ಕಡ್ದು ಹಾಕಬೇಕು, ಆಮೇಲೆ ಆ ಹುಳುಗಳೇನಾದರೂ ಬಿದ್ದರೆ ನೋಡ್ತಾ ಇರಬೇಕು. ಅದಾದ ನಂತರ ಕೆಲವೊಂದು ಹುಳುಗಳು ಬೇಗ ಕೆಟ್ಟು ಹೋಗ್ಬಿಡ್ತವೆ, ಸತ್ತು ಹೋಗ್ತವೆ. ಸೊ ಅಂಥ ಹುಳುಗಳನ್ನು ತೆಗೆದು ಹಾಕಬೇಕು. ಇದೆಲ್ಲ ಮಾಡೋದಕ್ಕೆ ಒಬ್ಬ ಕೆಲಸಗಾರರು ಬೇಕಾಗ್ತಾರೆ. ಮನೆಯಲ್ಲೇ ಮಾಡೋರು ಇದ್ದರು ಅಂದರೆ ಬೆಟರು, ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದರೆ ಒಬ್ಬರು ಕೆಲಸಗಾರರು ತೊಗೊಂಬರ್ಬೋದು. ಸೊ ಲೆಕ್ಕ ಎಲ್ಲ ಹಾಕಿ ತೆಗೆದು ಮಾಡಿದಾಗಲೂ ಸಹ ನಿಮಗೆ ಲಾಭನೇ ಇರುತ್ತೆ ಇದರಲ್ಲಿ. ಮಿನಿಮಮ್ ಲಾಸ್ ಅಂತೂ ಆಗೋದಿಲ್ಲ. ಲಾಸ್ ಏನಪ್ಪ ಅಂದರೆ ಇನ್ ಕೇಸ್ ಹುಳ ಏನಾದರೂ ಸತ್ತು ಹೋಯಿತು ಅಂದರೆ ಸ್ಟಾರ್ಟಿಂಗಲ್ಲೇ ಅಂದರೆ 2ನೇ 3ನೇ ಜ್ವರದಲ್ಲೇ ಗೊತ್ತಾಗ್ಬಿಡುತ್ತೆ. ಆ ತಂದಿರೋ ಮೊಟ್ಟೆಯ ಒಂದು ಬೆಲೆ ಕಮ್ಮಿ ಆಗ್ಬೋದೇ ವಿನಃ ಇನ್ ಕೇಸ್ ಅದು ಚೆನ್ನಾಗಿ ಬಂತು ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ಲಾಭನ ನೀವಿಲ್ಲಿ ಗಳಿಸ್ಬೋದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ರೇಷ್ಮೆ ಗಿಡದ ಬಗ್ಗೆ, ಬೆಳೆ ಬಗ್ಗೆ ಕಾಯ್ತಾ ಇರೋರಿಗೆ ಸ್ವಲ್ಪ ಮಾಹಿತಿ ಗೊತ್ತಾಯಿತು ಅಂತೇಳಿ ಅಂದ್ಕೊಳ್ತೀನಿ. ಗೊತ್ತಾಗಿದರೆ ಈ ಕೂಡಲೇ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.